ಹಾಯ್ ಹಲೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಲ್ಲಿ ನಾನೇನು ತೋರಿಸ್ತಾ ಇದ್ದೀನಿ ಅಂದರೆ ಕರಿಬೇವಿನ ಸೊಪ್ಪನ್ನು ನಾನು ಸಾಮಾನ್ಯವಾಗಿ ಹಾಗೆ ಅಡುಗೆಗೆ ಹಾಕೋದಕ್ಕಿಂತ ಮಿಕ್ಸಿಲಿ ಹಾಕಿ ಇದು ಮಾಡ್ತೀನಿ. ಯಾಕಂದರೆ ಚಿಕ್ಕ ಮಕ್ಕಳು ಮನೇಲಿದ್ದರೆ ಕೆಲವೊಬ್ಬರು ತಿಂದಿಲ್ಲ ಅಂದಾಗ ಈ ರೀತಿ ಮಾಡಿದಾಗ ನಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಮತ್ತು ಇಲ್ಲಿ ಲಾಸ್ಟ್ ವೀಕಲ್ಲಿ ನನ್ನ ಕಸಿನ್ ಮಗಂದು ಬರ್ಡೇ ಇತ್ತು. ಚೆನ್ನಾಗಿತ್ತು, ಥೀಮ್ ಎಲ್ಲನೂ ಚೆನ್ನಾಗಿ ಮಾಡಿದರು. ನಮಗೆ ಇಷ್ಟ ಆಯಿತು, ಮಕ್ಕಳಿಗೆ ತುಂಬ ಇಂಪ್ರೆಸ್ ಆಯಿತು. ಮೇಯ್ನ್ ಮಕ್ಕಳಿಗಲ್ವ ಬೇಕಾಗಿರೋದು. ನಾವು ಈ ನಡುವೆ ಎಲ್ಲೂ ಹೋಗೋಕ್ಕಾಗ್ತಾ ಇರಲಿಲ್ಲ. ಚಿಕ್ಕವನು ಅವನು ತುಂಬ ಸಣ್ಣ ಮಗು ಅನ್ನೋ ಒಂದು ಕಾರಣಕ್ಕೆ ಹೋಗ್ತಾ ಇರಲಿಲ್ಲ ಅವಾಗೆಲ್ಲನೂ. ಈಗ ಅವನು ದೊಡ್ಡವನಾಗಿದ್ದಾನೆ, ಹಾಗಾಗಿ ಇನ್ಮೇಲೆ ಎಲ್ಲ ಕಡೆ ಓಡಾಡೋಣ ಅಂತ ಅಂದ್ಕೊಂಡು. ಮತ್ತು ಬರ್ಡೇ ಸೆಲೆಬ್ರೇಷನ್ ಅಂದರೆ ಮಕ್ಕಳಿಗೆ ತಾನೇ ಮೇಯ್ನ್ ಬೇಕಾಗಿರೋದು. ಹಾಗಾಗಿ ಮಕ್ಕಳನ್ನೂ ಕರ್ಕೊಂಡು ಹೋಗಿದ್ವಿ. ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಮತ್ತು ಈವೆಂಟ್ ಕೂಡ ತುಂಬ ಚೆನ್ನಾಗಿತ್ತು. ಆರ್ಗನೈಸ್ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದರು. ನಮ್ಮೆಲ್ರಿಗೂ ಇಷ್ಟ ಆಯಿತು. ಮತ್ತು ಇದು ಫೈರ್ ವರ್ಕ್ಸ್ ಬಂದಾಗಂತೂ ಚಿಕ್ಕವನಿಗೆ ಫುಲ್ ಅವನು ಎಕ್ಸೈಟ್ ಆಗೋಗಿದ್ದ. ಅವನು ಅದೇನು ಏನು ಅಂತ ನೋಡೋದಕ್ಕೆ. ಮತ್ತು ಒಂದು ಸ್ವಲ್ಪ ಕ್ರ್ಯಾಂಕಿನೂ ಆಗಿದ್ದ. ಅದೆಲ್ಲ ಮುಗಿಸ್ಕೊಂಬಂದ್ವಿ. ಮತ್ತು ರಿಟರ್ನ್ ಗಿಫ್ಟು ಕೂಡ ಕೊಟ್ಟಿದ್ದು ತುಂಬಾ ಚೆನ್ನಾಗಿತ್ತು. ನಮ್ಮ ಚಿಕ್ಕವನು ದೊಡ್ಡವನು ಇಬ್ಬರು ಒಳ್ಳೆ ಚೆನ್ನಾಗಿ ಯುಟಿಲೈಸ್ ಮಾಡಿಕೊಂಡ್ರು ಆ ಗಿಫ್ಟನ್ನು. ಥ್ಯಾಂಕ್ ಯು ಅಂತ ಹೇಳ್ತೀನಿ ನನ್ನ ಕಸಿನ್ಸಿಗೆ ಇಬ್ಬರಿಗೂ. ಮತ್ತು ಇಲ್ಲಿ ಏನು ತೋರಿಸ್ತಿದ್ದೀನಿ ಅಂತಂದರೆ, ಈಗ ನಾವೆಲ್ಲ ನಾಚೋಬೇಕು ಅಂದರೆ ಫಸ್ಟ್ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೇ ಹೋಗಬೇಕು ಅಲ್ವಾ. ಸೊ ಮನೆ ಕೆಲಸ ಎಲ್ಲ ಬೇಗ ಬೇಗ ಮುಗಿಸ್ಕೊಂಡು ಆಚೆ ಹೋಗೋದಿತ್ತು. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಹೋಗಬೇಕಾದಾಗ ಅಲ್ಲೇ ನಮ್ಮದಂತೂ ಇದೊಂಥರ ಹೇಗೆ ಅಂತಂದರೆ, ಪರೀಕ್ಷೆ ಮಾಡ್ದಂಗೆ ನಾವು ಎಲ್ಲೇ ಆಚೆ ಹೋದರೂ ಅದು ಹೇಗೋ ಒಂದಾಗಿ ಒಂದ್ಸಲ ಪೆಟ್ರೋಲ್ ಬಂಕ್ನ ನಾವು ವಿಸಿಟ್ ಮಾಡಲೇಬೇಕು, ಆ ರೀತಿಯೇ ಆಗುತ್ತೆ. ಸೊ ಪೆಟ್ರೋಲ್ ಬಂಕ್ಗೆ ಹೋಗಿ ಅಲ್ಲಿ ಪೆಟ್ರೋಲ್ ಹಾಕಿಸ್ಕೊಂಡು ಈಗ ನಮ್ಮ ಪಯಣ ಯಾವ ಕಡೆಗೆ ಅಂತಂದರೆ ಡಿ-ಮಾರ್ಟ್ ಕಡೆಗೆ. ಡಿ-ಮಾರ್ಟಿಗೆ ಹೋಗಬೇಕು ಅಂತಿತ್ತು. ಅಲ್ಲೆಲ್ಲ ಒಂದು ಸ್ವಲ್ಪ ನಾವು ಒಂದಷ್ಟು ಐಟಮ್ಸ್ ತೊಗೊಳ್ಳೋದಿತ್ತು, ಮನೆಗೆ ಬೇಕಾಗಿರೋದು. ಮತ್ತು ಇನ್ನೊಂದು ಸ್ವಲ್ಪ ಮಕ್ಕಳಿಗೆ ಏನಾದರೂ ಬೇಕಾಗಿರೋದು ತೊಗೋಬೇಕಾಗಿತ್ತು. ಹಾಗಾಗಿ ಡಿ-ಮಾರ್ಟಿಗೆ ಹೋಗೋಣ ಅಂತ ಅಂದ್ಕೊಂಡು ಡಿ-ಮಾರ್ಟಿಗೆ ಇಲ್ಲಿ ಹೋಗ್ತಾ ಇದ್ದೀವಿ. ನನಗಿದ್ರದ್ದು ಜಾಸ್ತಿ ವಿಡಿಯೋ ನಂಗೆ ಮಾಡೋಕ್ಕಾಗಿಲ್ಲ, ಬಟ್ ಕಲೆಕ್ಷನ್ಸ್ ಮಾತ್ರ ತುಂಬ ಚೆನ್ನಾಗಿದೆ. ನೀವು ಒಂದ್ಸಲ ಡಿ-ಮಾರ್ಟ್ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ನಾನು ನಿಮಗೆ. ಇಲ್ಲೆಲ್ಲ ತೊಗೊಂಡು ಐಟಮ್ಸ್ ಎಲ್ಲ ತೊಗೊಂಡು ಹೊರಟ್ಬಿಡೋಣ ಅಂತ ಅಂದ್ಕೊಂಡ್ವಿ. ಯಾಕೆಂದರೆ ಚಿಕ್ಕವನೊಂದು ಸ್ವಲ್ಪ ಗಲಾಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಒಂದೊಂದು ಸಲ ಸುಮ್ಮನಿರ್ತಾನೆ, ಒಂದೊಂದು ಸಲ ಸುಮ್ಮನೆ ಹಾಗೇ ತೆಗೆದುಬಿಡ್ತಾನೆ. ಅವ್ನು ಯಾವ ಟೈಮಲ್ಲಿ ಹೇಗೆ ಇದು ಮಾಡ್ತಾನೆ ಅನ್ನೋದೇ ಗೊತ್ತಾಗೋದಿಲ್ಲ. ಮತ್ತು ಇಲ್ಲಿ ಫೀಡ್ಬ್ಯಾಕ್ ಇದು ಕೂಡ ಇದೆ ಡಿ-ಮಾರ್ಟಲ್ಲಿ, ಚೆನ್ನಾಗಿತ್ತು. ಅದೆಲ್ಲ ಮುಗಿಸ್ಕೊಂಡು ಬಂದ್ವಿ. ನೋಡಿ, ಇದೇನೆ ಕುಷನ್ ಕವರ್ಸ್ ಒಂದಷ್ಟು ತೊಗೊಂಡ್ವಿ. ಆಮೇಲೆ ಸೋಫಾ ಸೆಟ್ಟಿನ ಕವರ್ ಬೇಕಾಗಿತ್ತು, ತೊಗೊಂಡು ಬಂದ್ವಿ. ಈಗ ಹೇಗೆಲ್ಲ ಅದು ಕಾಣಿಸುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಹಲೋ, ನೆನೆ ಡಿ-ಮಾರ್ಟಿಗೆ ಹೋಗಿದ್ವಿ ಅಲ್ಲ. ಸೊ ಅದರದಲ್ಲಿ ನಾವು ಇದು ಸೋಫಾ ಸೆಟ್ಟಿನ ಕವರ್ ಒಂದು ಚೇಂಜ್ ಮಾಡಬೇಕು ಅಂತ ಅಂದ್ಕೊಳ್ತು. ಸುಮಾರು 8 ವರ್ಷ ಆಯಿತು. 8 ವರ್ಷದಿಂದ ಯೂಸ್ ಮಾಡ್ತಾನೆ ಬರ್ತಾ ಇದ್ದೀನಿ. ನಾನು ಯಾವುದು ಸಾಮಾನ್ಯವಾಗಿ ಹಾಗೆ ಹಾಳು ಮಾಡಲ್ಲ. ಸೊ ಹಾಗಾಗಿ ಸ್ವಲ್ಪ ಇದು ಹಳೇದಾಗಿತ್ತಲ್ವ ಅಂತ ಅಂದ್ಬಿಟ್ಟು ಇದು ಡಿ-ಮಾರ್ಟಿಂದ ತೊಗೊಂಡು ಬಂತು. ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ. ನನಗೆ ಈ ಕಲರ್ ತುಂಬ ಇಷ್ಟ ಆಯಿತು. ಈ ಮನೆಗೆ ಇದು ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ಕಲರ್ ನಾನು ತೊಗೊಂಡೆ. ಚೆನ್ನಾಗಿದೆ, ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿದೆ. ನೀವು ಒಂದು ಸಲ ಹೋಗಿ ನೋಡಿ ಹೇಗಿದೆ ಅನ್ನೋದನ್ನು, ನಿಮಗೂ ಗೊತ್ತಾಗುತ್ತೆ. ಮತ್ತು ಅದ್ರ ಜೊತೆಗೆ ಮತ್ತು ಈ ಪಿಲ್ಲೋ ಕವರ್ಸ್ ತೊಗೊಂಡೆ. ಈ ಪಿಲ್ಲೋ ಕವರ್ಸ್ ನಾನು ದಿವಾನಿಗೆ ಹಾಕಬೇಕು. ಹಾಕಾದ್ಮೇಲೆ ಹೇಗಿದೆ ಅಂತ ನಾನು ನಿಮ್ಗೆ ಇದನ್ನು ತೋರಿಸ್ತೀನಿ. ಈ ಪಿಲ್ಲೋ ಕವರ್ಸ್ ಅಥವಾ ಕುಷನ್ ಕವರ್ಸ್ ಅಂತ ಏನು ಹೇಳ್ತೀವಿ, ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ. ಮತ್ತು ರೀಸನಬಲ್ ಆಗೂ ಇದೆ. 59 ರುಪೀಸಿಂದ ಹಿಡಿದು ಆಲ್ಮೋಸ್ಟ್ ನಿಮಗೆ 149 ರುಪೀಸ್ವರೆಗೂ ಇತ್ತು. ಇದು ನಾನು ಒಂದು ಸ್ವಲ್ಪ ನೋಡಿಕೊಂಡು ಕ್ವಾಲಿಟಿ ಚೆನ್ನಾಗಿರೋದು, ರೇಟ್ ಒಂದು ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ ಅಂತ ಅಂದ್ಕೊಂಡು ಈ ಥರದ್ರಲ್ಲಿ ನಾನು ತೊಗೊಂಡು ಬಂದೆ. ನೋಡಿ, ಚೆನ್ನಾಗಿದೆ. ನೀವು ಟ್ರೈ ಮಾಡಿ ಒಂದ್ಸಲ ಡಿ-ಮಾರ್ಟಿಗೆ ಹೋಗಿ. ಇವಾಗೆಲ್ಲ ಕಲೆಕ್ಷನ್ಸ್ ತುಂಬ ಚೆನ್ನಾಗಿ ಹಾಕಿದ್ದಾರೆ. ನೆನೆ ಹೋದಾಗಂತೂ ತುಂಬ ಖುಷಿ ಆಯಿತು. ಬಟ್ ನನಗೆ ಅದ್ರದ್ದು ಫುಲ್ ವಿಡಿಯೋ ನನಗೆ ಮಾಡ್ಕೊಳಕ್ಕಾಗಲಿಲ್ಲ. ಸ್ವಲ್ಪ ಹೊತ್ತಿಗೆ ನನ್ನ ಚಿಕ್ಕ ಮಗ ಒಂದು ಸ್ವಲ್ಪ ಅಳಕ್ಕೆ ಶುರು ಮಾಡ್ದ. ಹಾಗಾಗಿ ನಾವು ವಾಪಸ್ ಬರಬೇಕಾಯಿತು. ಹಾಗಾಗಿ ಏನೇನು ತೊಗೋಬೇಕೋ ಅದನ್ನು ಮಾತ್ರ ತೊಗೊಂಡು ಬೇಗ ಬೇಗ ಹೊರಟು ಬಂದ್ಬಿಡೋಣ ಅಂತ ಹೊರಟು ಬಂದ್ವಿ. ಇದಿವಾಗ ಸೋಫಾ ಕವರು ಮತ್ತು ಕುಷನ್ಸ್ ಎರಡು ಹಾಕ್ಬಿಟ್ಟು, ಕುಷನ್ ಕವರು ಎರಡು ಹಾಕ್ಬಿಟ್ಟು ಹೇಗಿದೆ ಅಂತ ನಾನು ನಿಮಗೆ ಫೈನಲ್ ತೋರಿಸ್ತೀನಿ.
ಆಯಿತು. ಎಷ್ಟು ಚೆನ್ನಾಗಿ ಆ ಒಂದು ಗೋಡೆ ಕಲರ್ಗೂ ಮತ್ತು ಈ ಕಲರ್ಗೂ ತುಂಬ ಚೆನ್ನಾಗಿ ಕಾಣಿಸ್ತದೆ ಅಲ್ವಾ, ಒಂಥರ ಲುಕ್ಕೇ ಚೇಂಜ್ ಆಗೋಯ್ತು. ಇದು ಹಾಸಿದ್ದಕ್ಕೂ ಹಳೆ ಹಾಸಿದ್ದಕ್ಕೂ ಮತ್ತು ಈಗೂ ಎಷ್ಟು ಚೇಂಜ್ ಅನಿಸುತ್ತೆ ಅಲ್ಲ. ನನಗೆ ಚೆನ್ನಾಗಿ ಕಾಣಿಸ್ತಿದೆ. ಹೇಗೆ ಕಾಣಿಸ್ತಿದೆ ಅಂತ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈಗ ಇಲ್ಲಿ ನೋಡಿದ್ರೆ ಎಲ್ಲ ಸೋಫಾ ಕವರ್ ಎಲ್ಲ ಹಾಕಿದ್ದೀವಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಲೈಟ್ ಕಲರ್ಗೆ ಈ ವಾಲ್ಗೆ ಕರೆಕ್ಟಾಗಿ ಇದು ಸೋಫಾ ಕವರ್ ಸೆಟ್ ಮ್ಯಾಚ್ ಆದಂಗೆ ಅನಿಸುತ್ತೆ ನನಗೆ. ಲೈಟಿಗೆ ಡಾರ್ಕ್ ನೀಟಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ನಾನೇನು ತೋರಿಸ್ತಾ ಇರೋದು ಅಂತಂತಂದರೆ ಫ್ರಿಜ್ ಕವರ್ ತೊಗೊಂಡಿದ್ದೀನಿ, ಅದಕ್ಕೆ ಹಾಕೋಣ ಅಂತಂದ್ಬಿಟ್ಟು ಅಂತ. ಆಲ್ರೆಡಿ ಒಂದಿದೆ, 2 ಯೂಸ್ ಮಾಡ್ತಾ ಇದ್ದೀನಿ. ಒಂದು ವಾಶ್ಗೆ ಹಾಕಿದಾಗ ಇನ್ನೊಂದು ಯೂಸ್ ಮಾಡಿ, ಅದ್ರ ಜೊತೆಗೆ ಇದು ಒಂದು ಇರಲಿ, ಚೆನ್ನಾಗಿ ಕಾಣಿಸುತ್ತೆ, ಇದ್ರ ಜೊತೆಗೆ ಇದನ್ನು ಮ್ಯಾಚ್ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಇದನ್ನು ತೊಗೊಂಡೆ. ಇದು ಡಿಮಾರ್ಟಲ್ಲೇ ತೊಗೊಂಡಿದ್ದು, ತುಂಬ ಚೆನ್ನಾಗಿದೆ, ತುಂಬ ಮತ್ತು ರೀಸನಬಲ್ ಪ್ರೈಸಸ್ ಕೂಡ ಇದೆ, ಅಫೋರ್ಡಬಲ್ ಪ್ರೈಸಸ್. ಮತ್ತು ಅದ್ರ ಜೊತೆ ಕ್ವಾಲಿಟಿ ಏನು ಅಂತ ಚೆನ್ನಾಗಿಲ್ಲ ಅನ್ನೋ ಥರನೂ ಇಲ್ಲ, ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಫೈನಲಿ ಈಗ ಸೋಫಾ ಕವರ್ಗಳೆಲ್ಲ ಹಾಕಿದಾಗಿತ್ತು. ನಾನು ಆವಾಗಲೇ ಫ್ರಿಜ್ ಕವರ್ ಕೂಡ ನಾನು ನಿಮಗೆ ತೋರಿಸ್ದೆ. ಈಗ ದಿವಾನಕ್ಕೆ ಅಂದರೆ ದಿವಾನದ ಮೇಲೆ ಇಟ್ಟಿರೋ ಕುಷನ್ಸಿಗೆ ಅದಕ್ಕೆ ಕವರ್ ತೊಗೊಂಡಿತ್ತು ಅಲ್ವಾ. ಸೊ ಆ ಕವರ್ ಯಾವ ರೀತಿ ಕಾಣಿಸುತ್ತೆ ಹಾಕಿರೋದು ಅಂತ ಅಂದ್ಬಿಟ್ಟು ನಾನು ನಿಮಗಿಲ್ಲಿ ತೋರಿಸ್ತೀನಿ. ಒಂದು ಸ್ವಲ್ಪ ಕಷ್ಟ ಆಯಿತು. ಈ ಲಾಸ್ಟ್ ಪ್ರೀವಿಯಸ್ ಪಿಲ್ಲೋ ಕುಷನ್ ಕವರ್ಸ್ ನಾನು ತೊಗೊಂಡಿರೋದಕ್ಕೂ ಇದಕ್ಕೂ ಒಂದು ಸ್ವಲ್ಪ ಚಿಕ್ಕದು ಅಂತ ಏನೂ ಇಲ್ಲ, ಬಟ್ ಯಾಕೋ ಒಂದು ಸ್ವಲ್ಪ ಕಷ್ಟ ಆಯಿತು. ಬಟ್ ನೀಟಾಗಿ ಕರೆಕ್ಟಾಗಿ ಫಿಟ್ ಆಗಿದೆ. ಅದು ಯಾವ ರೀತಿ ಇದೆ ಅಂತ ನಾನು ನಿಮಗಿಲ್ಲಿ ಇವಾಗ ತೋರಿಸ್ತೀನಿ ನೋಡಿ. ಇಲ್ಲಿ ಹೀಗೆ ಹಾಕಿದ್ದೀನಿ, ಚೆನ್ನಾಗಿ ಕಾಣಿಸ್ತಾ ಇದೆ. ಅದಕ್ಕೂ ಇದಕ್ಕೂ ಸೇಮ್ ಆಲ್ಮೋಸ್ಟ್ ಆಲ್ ಕಲರ್ಸ್. ಬಟ್ ಏನು ಅಂತಂದರೆ ಲಾಸ್ಟ್ ನಾನು ಕುಷನ್ ಕವರ್ಸ್ ತೊಗೊಂಡಿದ್ದು ಸ್ವಲ್ಪ ಈ ಕಲರ್ ಇತ್ತು, ಅದ್ರ ಜೊತೆಗೆ ಈ ಕಲರ್ ಇತ್ತು. ಹಾಗಾಗಿ ಈ ಕಲರ್ ಹಾಗೇ ಇರಲಿ ಅಂತ ಬಿಟ್ಟೆ. ಇದೊಂದು ಕಲರ್ ಮಾತ್ರ ಚೇಂಜ್ ಮಾಡಿ ನೋಡೋಣ ಯಾವ ರೀತಿ ಕಾಣಿಸ್ಬಹುದು ಅಂತ ಅಂದ್ಕೊಂಡು ಈ ರೀತಿ ನಾನು ತೊಗೊಂಡೆ. ನನಗಂತೂ ಇಷ್ಟ ಆಯಿತು. ಹೇಗಿದೆ ಅಂತ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲೇನು ತೋರಿಸ್ತಾರೆ, ನಾವೇನಾದರೂ ಮಾಡುವಾಗ ಸೌಟು ಅಥವಾ ಏನಾದರೂ ನಾವು ಯೂಸ್ ಮಾಡ್ತೀವಲ್ಲ ಅನ್ನದ ಕೈ ಅಥವಾ ಏನೇ ಒಂದು ಸ್ಪ್ಯಾಚುಲಾ ಯೂಸ್ ಮಾಡಿದಾಗ ಕೆಲವೊಬ್ಬರು ಸ್ಟವ್ ಮೇಲೆ ಇಟ್ಬಿಡ್ತಾರೆ. ಆ ಥರ ಇಡೋ ಬದಲು ಒಂದು ಪ್ಲೇಟ್ ಮೇಲೆ ಇಟ್ಟರೆ ನಮಗೆ ಸ್ಟವ್ ನೀಟಾಗಿರುತ್ತೆ ಮತ್ತು ಅಷ್ಟೊಂದು ಕ್ಲೀನ್ ಮಾಡೋ ಅವಶ್ಯಕತೆಯೂ ನಮಗೆ ಇರೋಲ್ಲ. ಈ ಟಿಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಮತ್ತೆ ಭೇಟಿ ಮಾಡ್ತೀನಿ. ಯಾರ್ಯಾರು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಬರ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು.